ಪಂಚಾಯತಿ ಲೋಕಲ್ ಬಾಡಿ ಎಲೆಕ್ಷನನ್ನು ಅವ್ರ ನೇತೃತ್ವದಲ್ಲಿ ಮಾಡೋದಾಗಲಿ, ಮುಂದೆ 28ಕ್ಕೆ ದೇವೇಗೌಡರ ಜೀವಿತಾವಧಿದಾಗ ಒಂದು ಸಲ ಅಧಿಕಾರಕ್ಕೆ ಬರಬೇಕೆಂಬುದೇನೋ ಒಂದು ಅವ್ರ ಕನಸಿದೆ. ಆ ನಿಟ್ಟಿನಾಗ ನಾವೆಲ್ಲರೂ ಪಕ್ಷ ಸಂಘಟನೆ ಮಾಡೋದಕ್ಕೆ ಒಂದು ಹೊಸ ಉರುಪು ಬರುತ್ತೆ ಎಂಬುದು ನನ್ನ ವೈಯಕ್ತಿಕ ವಿಚಾರ. 100ಕ್ಕೆ 100 ನಾವು ಮುಂದಿನ ದಿನದಲ್ಲಿ ಅಧಿಕಾರದಲ್ಲಿ ಬರಬೇಕಾಗಿದೆ. ಆ ನಿಟ್ಟಿನಾಗ ಈಗಲಿಂದೇ ನಾವೆಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೊಂಡು ಹೊಸ ತಲೆಮಾರಿಗೆ ಅವಕಾಶ ಕೊಡಬೇಕು, ಎಲ್ಲರೂ ಹಿರಿಯರ ಮಾರ್ಗದರ್ಶನ ಮಾಡಬೇಕೆಂಬುದು ನನ್ನ ವೈಯಕ್ತಿಕ. ಈಗ ಕುಟುಂಬ ರಾಜಕಾರಣ ಯಾವ ಪಕ್ಷದಾಗ ಇಲ್ಲ ಹೇಳಿ. ನಾನು ನೇರವಾಗಿ ಕಾಂಗ್ರೆಸ್ನವ್ರಿಗೆ BJPದವ್ರಿಗೆ ಒಂದು ವೇದಿಕೆಗೆ ಆಹ್ವಾನ ಮಾಡ್ತೀನಿ. ನಿಮ್ಮ ಪಕ್ಷದಾಗ ಎಷ್ಟು ಕುಟುಂಬ ರಾಜಕೀಯ ಇದೆ, ನಮ್ಮ ಪಕ್ಷದಾಗ ಎಷ್ಟು ಕುಟುಂಬ ರಾಜಕೀಯ ಇದೆ, ನಮ್ಮ ಪಕ್ಷಕ್ಕೆ ಅನಿವಾರ್ಯ ಯಾಕೆ ಕುಟುಂಬ ರಾಜಕೀಯ ಎಂಬುದನ್ನು ಹೇಳ್ತೀನಿ. ಅದಕ್ಕೊಂದು ವೇದಿಕೆಯಲ್ಲಾದರೂ ಮಾಧ್ಯಮದವ್ರು ಮಾಡಿಕೊಡಿ. ಈಗ ಎರಡನೇದು, ಒಂದಿಬ್ಬರು ಯಾರೋ ನಾಯಕರದು ಅಸಮಾಧಾನ ಅಂತ ತಿಳ್ಕೊಂಡು ಹೇಳಿದ್ರಿ, ಹಿರಿಯರಿದ್ದಾರೆ ಅಂತ. ಆ ಇಬ್ಬರು ನಾಯಕರ ಹೆಸರು ನೀವೇನು ಹೇಳಿರಲ್ಲ, ಅವರು ಮುಂದೆ ಬಂದ್ರೂ ಅವ್ರಿಗೂ ಅಧ್ಯಕ್ಷರು ಮಾಡ್ತಾರೆ ಕುಮಾರಸ್ವಾಮಿ.